ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ದುಬೈ ತುಂಬ ಕೂಲಾಗಿದೆ. ಯಾಕಂತಂದರೆ ಬೆಳಗ್ಗೆ ಇವತ್ತು ಸಣ್ಣಗೆ ಮಳೆಯಾಗಿದೆ. ಇವತ್ತು ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು, 5 ದಿನಗಳ ಹಿಂದೆಯೇ ಅನೌನ್ಸ್ ಮಾಡಿತ್ತು ಇವತ್ತು ಮಳೆ ಆಗುತ್ತೆ ಅಂತೇಳಿ. ಅದೇ ಪ್ರಕಾರ ಇವತ್ತು ಬೆಳಗ್ಗೆ ಮಳೆಯಾಗಿದೆ. ನಿನ್ನೆ ರಾತ್ರಿಯೇ ಗುಡುಗು ಮಿಂಚು ಬರ್ತಾಯಿತ್ತು ಮತ್ತು ಸ್ಯಾಂಡ್ ಸ್ಟೋರ್ಮು ಕೂಡ ಇತ್ತು ನಿನ್ನೆ ರಾತ್ರಿ. ಸೊ ಇವತ್ತು ಬೆಳಗ್ಗೆ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಕ್ಲೈಮೇಟು ಚೆನ್ನಾಗಿದೆ, ಕೂಲಾಗಿದೆ. ಇಲ್ಲಾಂದರೆ ನಿನ್ನೆ ಮೊನ್ನೆ ತುಂಬ ಹಾಟಾಗಿತ್ತು, ಟೆಂಪ್ರೇಚರ್ ತುಂಬ ಇತ್ತು, ಪ್ಲಸ್ ಹ್ಯುಮಿಡಿಟಿ ಕೂಡ ಇತ್ತು. ಕ್ಲೌಡ್ಸ್ ನೋಡ್ತಾ ಇದ್ದೀರಾ, ಅಷ್ಟೇನು ಜಾಸ್ತಿ ಇಲ್ಲ ಈ ಸರಿ. ಏರ್ಪೋರ್ಟ್ ಆ್ಯಸ್ ಯೂಶುವಲಾಗಿ ಆಪ್ರೇಟ್ ಆಗ್ತಿದೆ, ಫ್ಲೈಟ್ಸ್ ಲ್ಯಾಂಡಿಂಗ್ ಆಗ್ತಿದ್ದಾವೆ. ಈ ಮಳೆ ಆಗಿರೋದ್ರಿಂದ ನಮ್ಮ ಆಫೀಸೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಸೊ ದ್ಯಾಟ್ ನಾವು ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀವಿ. 24 ದುಬೈಗೆ ಲಕ್ಕಿ ಅಂತ ಹೇಳ್ಬೋದು. ಯಾಕಂತಂದರೆ ಈ ಮಂತಲ್ಲಿ ನಾರ್ಮಲ್ಲು ಮಳೆ ಆಗೋದಿಲ್ಲ ದುಬೈದಲ್ಲಿ. ಈ ಸಾರಿ ಮಾತ್ರ ಮಳೆ ಆಗಿದೆ. ಏಪ್ರಿಲ್ ಮೇದಲ್ಲಿ ತುಂಬ ಹಾಟಾಗಿರುತ್ತೆ, ಆದರೆ ಈ ಸಾರಿ ಮಳೆ ಆಗಿದೆ. ಈ ಥರ ಮಳೆ ಆಗೋದ್ರಿಂದ ಜನಗಳಿಗೆ ಹೊರಗಡೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ವಾತಾವರಣ ಕೂಲಾಗಿರೋದ್ರಿಂದ ಫ್ರೆಂಡ್ಸ್, ಲೆಫ್ಟ್ ಸೈಡ್ ಕಾಣೋದು ಹೋರ್ಲಾಂಜ್ ಫ್ಯಾಮಿಲಿ ಪಾರ್ಕ್ ಅಂತೇಳಿ. ಇದು ಫ್ಯಾಮ್ಲಿಗೆ ಅಂತೇಳಿ ಪಾರ್ಕ್ ಇದೆ. ಇದು ಬ್ಯಾಚುಲರ್ಸ್ಗೆಲ್ಲವಿಲ್ಲ, ಫ್ಯಾಮ್ಲಿ ಮತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ಮಾತ್ರ ಒಳಗಡೆ ಬಿಡ್ತಾರೆ. ತುಂಬ ರೂಲ್ಸ್ ಸ್ಟ್ರಿಕ್ಟ್ ಆಗಿದೆ ಒಳಗಡೆ. ಮತ್ತು ಬೆಳಗ್ಗೆ 7 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 10 ಗಂಟೆವರೆಗೂ ಇರುತ್ತೆ. ವೀಕೆಂಡ್ಸ್ ಅಂತಂದರೆ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, 10:30 11 ಗಂಟೆವರೆಗೂ ಇರುತ್ತೆ. ಒಳಗಡೆ ಹೋಗಿ ಬರ್ಬೋದು ಫ್ಯಾಮ್ಲಿ ಇದ್ದರೆ. ಈ ಏರಿಯಾದಲ್ಲಿ ತುಂಬ ಗಿಡಗಳು ಇರೋದರಿಂದ ಬೆಳಗ್ಗೆ ಬರ್ಡ್ಸ್ ಬಂದು ಕುಂದಿರ್ತವೆ ಇಲ್ಲಿ ಚಾನಲ್ಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ.